ಇಂದಿನ ವಿಜ್ಞಾನ ತರಗತಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮಕ್ಕಳ, ನೀವು ದೈನಂದಿನ ಜೀವನದಲ್ಲಿ ನಿಮ್ಮ ಮನೆಗಳಲ್ಲಿ ನೋಡಿರ್ತೀರ, ವಿದ್ಯುತ್ ಇಲ್ಲದೆ ಯಾವುದೇ ಕೆಲಸವನ್ನು ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗಲ್ಲ. ಯಾಕಂದ್ರೆ ನಾವು ವಿದ್ಯುತ್ತಿನ ಮೇಲೆ ಅಷ್ಟೊಂದು ಅವಲಂಬಿತವಾಗಿದ್ದೀವಿ ಅಲ್ವಾ? ನಿಮ್ಮ ಮನೆಗಳಲ್ಲಿ ವಿದ್ಯುತ್ತಿನಿಂದ ಕೆಲಸ ನಿರ್ವಹಿಸುವಂತಹ ಉಪಕರಣಗಳು ಯಾವ್ಯಾವುದು ಅಂತ ನಾನು ಒಬ್ಬೊಬ್ಬನೇ ಕೇಳ್ತೀನಿ, ಹೇಳ್ಬೇಕು ನೀವು. ನಿಮ್ಮ ಮನೆಯಲ್ಲಿ ವಿದ್ಯುತ್ತಿನಿಂದ ಕೆಲಸ ನಿರ್ವಹಿಸುವಂತಹ ಉಪಕರಣ ಯಾವುದು? ವಿದ್ಯುತ್ತಿನಿಂದ ಕೆಲಸ ಮಾಡುವಂಥ ಉಪಕರಣ ವಿದ್ಯುತ್ತಿನಿಂದ ಕೆಲಸ ಮಾಡುವಂಥ ಉಪಕರಣ ಯಾವುದು? ಟಿವಿ. ಕರೆಕ್ಟ್. ಟಿವಿ ವಿದ್ಯುತ್ತಿನಿಂದ ಕೆಲಸ ಮಾಡುತ್ತಲ್ವಾ? ಟಿವಿ ವಿದ್ಯುತ್ತಿನಿಂದ ಕೆಲಸ ಮಾಡುವಂಥ ಉಪಕರಣ. ಹಾಗೆ ನಿಮ್ಮ ಮನೆಯಲ್ಲಿ ನೀವು ಯಾವ್ದಾದ್ರು ಒಂದು ಫ್ರಿಡ್ಜ್ ವಿದ್ಯುತ್ತಿನಿಂದ ಕೆಲಸ ಮಾಡುವಂಥ ಮತ್ತೊಂದು ಉಪಕರಣ ವಾಷಿಂಗ್ ಮಿಷಿನ್. ಹಾಗೆ ನೀನೊಂದು ಹೇಳ್ಬೋದು ಮಿಕ್ಸರ್ ಗ್ರೈಂಡರ್ ಕೂಡ ವಿದ್ಯುತ್ತಿನಿಂದ ಕೆಲಸ ಮಾಡುತ್ತೆ. ಹಾಗೆ ವಿದ್ಯುತ್ ಫ್ಯಾನ್ ಕೂಡ ವಿದ್ಯುತ್ತಿನಿಂದ ಕೆಲಸ ಮಾಡುತ್ತಲ್ವಾ? ಹಾಗೆ ಮತ್ತೆ AC ಅಂತ ಹೇಳ್ತಾರೆ. ನೆಕ್ಸ್ಟ್ ವಿದ್ಯುತ್ ಬಲ್ಬ್ ಆನ್ ಆಗ್ಬೇಕಪ್ಪ ಅಂದ್ರೆ ಏನ್ ಬೇಕು? ವಿದ್ಯುತ್ ಶಕ್ತಿ ಬೇಕು. ಹಾಗೆ ಬಟ್ಟೆ ಸುಕ್ಕಾದಾಗ ಏನು? ಐರನ್ ಇಸ್ತ್ರಿ ಪೆಟ್ಟಿಗೆ ಉಪಯೋಗಿಸ್ತೀರ. ಇವೆಲ್ಲ ಕೂಡ ಎಂತ ಉಪಕರಣಗಳು ಅಂತ ಕರಿತೀವಿ ಅಂದ್ರೆ ಎಂತ ಉಪಕರಣಗಳು ಕರಿತೀವಿ? ವಿದ್ಯುತ್ ಉಪಕರಣಗಳು. ಯಾಕೆ ನಾವು ಯಾವುದರಿಂದ ಕೆಲಸ ಮಾಡ್ತಾವಮ್ಮ? ಕರೆಕ್ಟ್. ಅವು ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ವಿದ್ಯುತ್ ಬೇಕೇ ಬೇಕು. ಹಾಗಾಗಿ ಅವುಗಳನ್ನ ವಿದ್ಯುತ್ ಅಂತ ಕರಿತೀವಿ. ಮಕ್ಕಳೇ, ಸುಮಾರು ವರ್ಷಗಳ ಹಿಂದೆ ನಾವು ಆದಿಮಾನವನ ಜೀವನ ಕ್ರಮವನ್ನು ನೋಡ್ಕೊಂಡಾಗ ಅವಾಗ ಯಾವುದೇ ವಿದ್ಯುತ್ ಇರಲಿಲ್ಲ ಅಲ್ವಾ? ಹಾಗಾಗಿ ಈಗ ನಾವು ಅನೇಕ ಕೆಲಸಗಳಿಗೆ ವಿದ್ಯುತ್ತನ್ನ ಅವಲಂಬಿಸಿದ್ದೀವಿ. ವಿದ್ಯುತ್ ಇಲ್ಲದೆ ನಾವು ಊಹೆ ಮಾಡ್ಕೊಳ್ಳಿಕ್ಕೆ ಕೂಡ ಕಷ್ಟ ಅಂತ ಹೇಳ್ಬೋದು. ಈ ವಿದ್ಯುತ್ತಿನ ಆವಿಷ್ಕಾರ ಹಲವಾರು ವಿಜ್ಞಾನಿಗಳ ಒಂದು ಕೊಡುಗೆ ಅಂತ ಹೇಳ್ಬೋದು. ವಿಲಿಯಂ ಗಿಲ್ಬರ್ಟ್, ನಿಕೋಲಸ್ ಟೆಸ್ಲಾ, ಬೆಂಜಮಿನ್ ಫ್ರಾಂಕ್ಲಿನ್, ಹೀಗೆ ಅನೇಕ ವಿಜ್ಞಾನಿಗಳು ಈ ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿದರಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ನೋಡಿ, ನಿಸರ್ಗದಲ್ಲಿ ಕಂಡುಬರುವಂತಹ ಒಂದು ವಿದ್ಯಮಾನದಲ್ಲಿ ಕೂಡ ವಿದ್ಯುತ್ ಇದೆ ಅನ್ನೋದನ್ನು ನಾವು ವಿಜ್ಞಾನಿ ಕಂಡುಹಿಡಿದ. ನೈಸರ್ಗಿಕ ಯಾವ ವಿದ್ಯಮಾನದಲ್ಲಿ ವಿದ್ಯುತ್ ಇದೆ ಅಂತ ನಿಮ್ಗೆ ಗೊತ್ತಿದೆ? ಎಲ್ಲರಿಗೂ ಗೊತ್ತಿದೆ. ನೈಸರ್ಗಿಕವಾಗಿ, ವೆರಿ ಗುಡ್, ನೈಸರ್ಗಿಕವಾಗಿ ಕಂಡುಬರುವಂತಹ ವಿದ್ಯಮಾನ ಮಿಂಚಿನಲ್ಲಿ. ಮಿಂಚು ಬಂದಾಗ ಹೊರಗೆ ಹೋಗ್ಬಿಡಿದ್ರೆ ಹೇಳ್ತಾ ಇರ್ತಾರಲ್ವಾ? ಸೊ ಮಿಂಚಿನಲ್ಲಿ ವಿದ್ಯುತ್ ಇದೆ ಅಂತ ಯಾರು ಕಂಡುಹಿಡಿದಪ್ಪ ಅಂತಂದ್ರೆ ಬೆಂಜಮಿನ್ ಫ್ರಾಂಕ್ಲಿನ್ ಎಂಬ ವಿಜ್ಞಾನಿ. ಸೊ ಬೆಂಜಮಿನ್ ಫ್ರಾಂಕ್ಲಿನ್ ಎಂಬ ವಿಜ್ಞಾನಿ ಯಾವ ವಿಜ್ಞಾನಿ? ಬೆಂಜಮಿನ್ ಫ್ರಾಂಕ್ಲಿನ್ ಎಂಬ ವಿಜ್ಞಾನಿ ಮಿಂಚಿನಲ್ಲಿ ವಿದ್ಯುತ್ ಇದೆ ಎಂಬುದನ್ನ ಮೊಟ್ಟ ಮೊದಲು ಕಂಡುಹಿಡಿದರು. ಸೊ ಅವರಿಗೆ ಒಂದು ಹವ್ಯಾಸ ಇತ್ತು. ಏನಪ್ಪಾ ಅಂದ್ರೆ ಗಾಳಿಪಟಗಳನ್ನು ಮಾಡೋದು. ಯಾವ ಹವ್ಯಾಸ ಇತ್ತು ಅವ್ರಿಗೆ? ಗಾಳಿಪಟಗಳನ್ನು ಮಾಡಿ ಹಾರು ಬಿಡೋ ಒಂದು ಹವ್ಯಾಸ ಇತ್ತು ಅವ್ರಿಗೆ. ಹೀಗೆ ಒಂದು ದಿನ ಏನ್ ಮಾಡಿದ್ರು, ಗುಡುಗು ಮಿಂಚು ಮಳೆ ಇದ್ದಂತಹ ದಿನ ಏನ್ ಮಾಡಿದ್ರು, ಅವರು ಒಮ್ಮೆ ಗಾಳಿಪಟವನ್ನ ಹಾರಿಬಿಟ್ರು. ರೇಷ್ಮೆ ಬಟ್ಟೆಯಿಂದ ಗಾಳಿಪಟವನ್ನು ತಯಾರಿಸಿದ್ರು. ಸೆಣಬಿನ ದಾರವನ್ನ ಉಪಯೋಗಿಸಿದ್ರು. ಆ ದಾರವನ್ನು ನಿಯಂತ್ರಿಸಲಿಕ್ಕೆ ಅವರು ಒಂದು ಕೀಲಿ ಕೈಯನ್ನ ಹಾಕಿದ್ರು ದಾರದ ಮಧ್ಯ. ಗೊತ್ತಾಯ್ತು? ಹೀಗೆ ಒಂದು ದಿನ ಅವರು ಮಳೆ ಗುಡುಗು ಮಿಂಚಿದ್ದ ದಿನದಲ್ಲಿ ಏನ್ ಮಾಡಿದ್ರು, ಗಾಳಿಪಟವನ್ನು ಹಾರಿಸ್ಲಿಕ್ಕೆ ಹೋದ್ರು. ಹಾರಿಸ್ಬೇಕಾದ್ರೆ ಮೊದಲೇ ಯಾವುದೇ ರೀತಿ ಅನುಭವ ಆಗಲಿಲ್ಲ ಅವ್ರಿಗೆ. ಹಾಗೇನೆ ಮಿಂಚು ಬರ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಏನ್ ಅನುಭವ ಆಯ್ತು ಅಂದ್ರೆ ಆಕಸ್ಮಿಕವಾಗಿ ಅವರ ಕೈಗೆ ಆ ಕೀಲಿ ಕೈ ಉಪಯೋಗಿಸಿದ್ರಲ್ಲ, ಬೀಗಕ್ಕೆ ದಾರವನ್ನು ನಿಯಂತ್ರಣ ಮಾಡ್ಲಿಕ್ಕೆ. ಆ ಕೈ ಏನಾಯ್ತು, ಅವ್ರ ಕೈ ಆ ಬೀಗದ ಕೈಗೆ ತಾಕ್ತು, ಟಚ್ ಆಯ್ತು. ಇದರಿಂದ ಅವ್ರಿಗೆ ಏನಾಯ್ತು, ಏನಾಗಿರ್ಬೋದು ಹೇಳೋಣ? ವಿದ್ಯುತ್ ಶಾಕ್ ಹೊಡೆದಾಯ್ತು. ಅವಾಗ ಅವ್ರಿಗೆ ಅನುಭವ ಬಂತು, ಏನಪ್ಪಾ ಈ ಮಿಂಚಿನಲ್ಲಿ ವಿದ್ಯುತ್ ಇದೆ. ಮೋಡಗಳ ಪರಸ್ಪರ ಘರ್ಷಣೆಯಿಂದಾಗಿ ಏನು ವಿದ್ಯುತ್ ಮಿಂಚಿನ ಗೆರೆಗಳು ಉಂಟಾಗ್ತಾವ, ಅವ್ರನ್ನ ಮಿಂಚು ಅಂತ ಕರಿತೀವಿ. ಮಿಂಚಿನಲ್ಲಿ ವಿದ್ಯುತ್ ಇದೆ ಅಂತ ಅವರು ಏನು ಸಂಶೋಧನೆ ಕಂಡುಹಿಡಿದ್ರು. ಹೀಗೆ ಹಲವಾರು ವಿಜ್ಞಾನಿಗಳ ಕೊಡುಗೆಯಿಂದಾಗಿ ವಿದ್ಯುತ್ ಶಕ್ತಿಯನ್ನು ನಾವಿವತ್ತು ಬಳಕೆ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಲ್ಲ? ಈ ಒಂದು ನಿಮಗೆ ಪಾಠದಲ್ಲಿ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ವಿದ್ಯುತ್ತಿನಿಂದ ಅನೇಕ ರೀತಿಯ ಪರಿಣಾಮಗಳು ಉಂಟಾಗ್ತವೆ. ಕಾಂತೀಯ ಪರಿಣಾಮ, ಉಷ್ಣೋತ್ಪಾದಕ ಪರಿಣಾಮ. ಉದಾಹರಣೆಗೆ ನೀವು ಬಟ್ಟೆ ಐರನ್ ಮಾಡ್ಕೋಬೇಕಾದ್ರೆ, ಇಸ್ತ್ರಿ ಮಾಡ್ಬೇಕಾದ್ರೆ ವಿದ್ಯುತ್ ಶಕ್ತಿಯಲ್ಲಿ ಇಸ್ತ್ರಿ ಪೆಟ್ಟಿಗೆ ಏನಾಗುತ್ತೆ, ವಿದ್ಯುತ್ ಶಕ್ತಿಯಿಂದ ಯಾವ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ? ವೆರಿ ಗುಡ್, ಉಷ್ಣ ಶಕ್ತಿ ಆಯ್ತು. ಹಾಗಾದ್ರೆ ವಿದ್ಯುತ್ತಿನ ಯಾವ ಪರಿಣಾಮ ಅಂತ ಹೇಳ್ಬೋದು? ಉಷ್ಣ ಪರಿಣಾಮ ಅಂತ ಹೇಳ್ಬೋದು. ವಿದ್ಯುತ್ ಪ್ರವಾಹದಿಂದಾಗಿ ಉಷ್ಣ ಉತ್ಪತ್ತಿ ಆಯ್ತಲ್ಲ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅಂತ ಹೇಳ್ಬೋದು. ಹಾಗೆಯೇ ನಿಮಗೆ ಈ ಪಾಠದಲ್ಲಿ ನೋಡಿ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಅಂತ ಏನು ಅಧ್ಯಾಯದಲ್ಲಿ ನಾವು ವಿದ್ಯುತ್
ಪ್ರವಾಹದಿಂದ ಹೇಗೆ ರಾಸಾಯನಿಕ ಪರಿಣಾಮ ಉಂಟಾಗುತ್ತದೆ, ಅದರ ಅನ್ವಯಗಳೇನು ಅನ್ನೋದನ್ನ ನೀವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತೀರಾ, ಅಧ್ಯಯನ ಮಾಡ್ತೀರಾ ಮಕ್ಕಳೇ. ಈಗ ನಿಮಗೆ ಕೆಲವೊಂದು ವಸ್ತುಗಳನ್ನ ಕೊಡ್ತೀವಿ. ಎಲ್ಲ ವಸ್ತುಗಳು ವಿದ್ಯುತ್ತನ್ನು ತಮ್ಮ ಮೂಲಕ ಹರಿಯಲು ಬಿಡ್ತಾವ? ಬಿಡ್ತವೆ ಅನ್ನಪೂರ್ಣೇಶ್ವರಿ? ಕೆಲವು ವಸ್ತುಗಳು ಮಾತ್ರ ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಯಾಗಿ ಬಿಡುತ್ತೆ, ಇನ್ನು ಕೆಲವು ವಸ್ತುಗಳು ವಿದ್ಯುತ್ತನ್ನ ಹರಿಯಲು ಬಿಡೋದಿಲ್ಲ. ಈಗ ವಿದ್ಯುತ್ ತಂತಿ ಏನು ತಯಾರು ಮಾಡಿದಾರಲ್ಲ, ಈಗ ನೋಡಿದ್ರೆ ವಿದ್ಯುತ್ ತಂತಿ ತಯಾರು ಮಾಡ್ಲಿಕ್ಕೆ ಯಾವ ವಸ್ತುವನ್ನು ಉಪಯೋಗಿಸ್ತಾರಪ್ಪ? ಯಾವ ಲೋಹವನ್ನು ಉಪಯೋಗಿಸಿರ್ತಾರೆ? ಕಂದು ಬಣ್ಣದ ಲೋಹವನ್ನು ಉಪಯೋಗಿಸಿರ್ತಾರಲ್ಲ. ಈ ಕಂದು ಬಣ್ಣದ ಲೋಹವನ್ನ ವಿದ್ಯುತ್ ತಂತಿ ಮಾಡ್ಲಿಕ್ಕೆ ಉಪಯೋಗಿಸ್ತಾರಲ್ಲ. ಈ ತಂತಿ ಯಾವುದು? ಯಾವ ತಂತಿ? ತಾಮ್ರ. ಕಂದು ಬಣ್ಣದ ಲೋಹ ಯಾವ್ದು? ತಾಮ್ರನ ಯಾಕೆ ಉಪಯೋಗಿಸ್ತಾರೆ ಅಂದ್ರೆ ಅದು ತನ್ನ ಏನು ಹರಿಯಾಗಿ ಬಿಡುತ್ತೆ, ಅದು ಹರಿಯಾಗಿ ಬಿಡುತ್ತೆ ಅಲ್ವಾ. ಹೀಗೆ ನಿಮ್ಗೆ ಕೆಲವೊಂದು ವಸ್ತುಗಳನ್ನ ಕೊಡ್ತೀನಿ ನಿಮ್ಗೆ. ಹಾಗಾದ್ರೆ ಇದು ವಿದ್ಯುತ್ ಹರಿಯಾಗಿ ಬಿಡುತ್ತೆ ಇಲ್ಲ ಅನ್ನೋದಕ್ಕೆ ನಾವು ಹೇಗೆ ಕಂಡುಹಿಡಿಬಹುದು ಅನ್ನೋದಕ್ಕೆ ನಾವು ಇಲ್ಲಿ ಒಂದು ಪರೀಕ್ಷಕವನ್ನ ಸಿದ್ಧಪಡಿಸ್ಕೊಳ್ಬೇಕು. ನೋಡಿ, ಇಲ್ಲೊಂದು ಪರೀಕ್ಷಕವನ್ನ ಸಿದ್ಧಪಡಿಸ್ಕೊಂಡಿದ್ದೀವಿ. ಈ ಪರೀಕ್ಷಕದಲ್ಲಿ ಏನೇನಿದೆ ಅಂತ ಹೇಳ್ಬಾರಮ್ಮ, ಏನೇನಿದೆ ನೋಡಿ ಇದರಲ್ಲಿ. ಪರೀಕ್ಷಕ ಅಂದ್ರೇನು? ವಿದ್ಯುತ್ ಹರಿಯಾಗಿ ಬಿಡುತ್ತೋ ಅಥವಾ ಹರಿಯಾಗಿ ಬಿಡೋದಿಲ್ಲ ಎಂಬುದನ್ನ ಪರೀಕ್ಷೆ ಮಾಡ್ಲಿಕ್ಕೆ ನಾವು ಒಂದು ವಿದ್ಯುತ್ ಮಂಡಲವನ್ನ ಅಥವಾ ಪರೀಕ್ಷಕವನ್ನ ಸಿದ್ಧಪಡಿಸ್ಕೊಂಡಿದ್ದೀವಿ. ಈ ವಿದ್ಯುತ್ ಮಂಡಲದಲ್ಲಿ ಪರೀಕ್ಷಕದಲ್ಲಿ ಏನೇನಿದೆ ನೋಡಿದ್ವಿ? ಜೋರ ಹೇಳ್ಬೇಕು. ಬ್ಯಾಟರಿ ಹಾಗೂ ಎಲ್ಇಡಿ ಬಲ್ಬ್ ಯಾಕೆ ಬೇಕು? ವಿದ್ಯುತ್ ಪ್ರವಾಹಿಸಿದಾಗ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ. ವಿದ್ಯುತ್ ಹರಿತಾ ಇದೆ ಎಂಬುದನ್ನ ಪರೀಕ್ಷೆ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು? ಬಲ್ಬ್ ಬೇಕು. ಬರೀ ಬ್ಯಾಟರಿ ಬಲ್ಬ್ ಇದ್ರೆ ಸಾಕ? ಮತ್ತೇನ್ ಬೇಕು? ವೈರ್ ಬೇಕು. ಅಂದ್ರೆ ವಾಹಕ ತಂತಿ ಬೇಕು. ಏನ್ ಹರಿಲಿಕ್ಕೆ? ವಿದ್ಯುತ್ ಹರಿಯೋದು ಅಂದ ತಕ್ಷಣ ನಾವು ಏನ್ ಹೇಳ್ತೀವಿ? ವಿದ್ಯುತ್ ಪ್ರವಾಹ ಅಂತ ಬಂದ್ರಲ್ಲಿ ಅಲ್ವಾ. ಏನ್ ಹರಿಯುತ್ತದೆ? ಯಾವ್ದು ಚಲನೆಗಳ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ಅಂದ್ರೆ ಎಲೆಕ್ಟ್ರಾನ್ಗಳ ಚಲನೆಗೆ ಅಂತ ಕರಿತೀವಿ, ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ನೋಡ್ರಿ, ಪ್ರತಿಯೊಂದು ವಸ್ತುವಿನಲ್ಲಿ ಪರಮಾಣುದಲ್ಲಿ 3 ಕಣಗಳಿದಾವೆ ಅಂತ ಓದಿದ್ರಲ್ವಾ? ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಪರಮಾಣುವಿನ ಹೊರಕವಚದಲ್ಲಿರುವಂತಹ ಯಾವ್ದೋ ಕಣಗಳು ಎಲೆಕ್ಟ್ರಾನ್ಗಳು. ಸ್ವಿಚ್ ಹಾಕಿದ ತಕ್ಷಣ ಇಲ್ಲಿ ಫ್ಯಾನ್ ತಿರುಗುತ್ತೆ ಅಂತ ಹೇಳ್ತೀವಿ, ಬಲ್ಬ್ ಆಗ್ತಿರುತ್ತೆ. ಅಂದ್ರೆ ಏನು ವಾಹಕ ತಂತಿಯ ಮೂಲಕ ಏನ್ ಚಲಿಸಿದ್ವಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಗಳು ಪ್ರವಾಹದ ರೂಪದಲ್ಲಿ ಚಲಿಸ್ತವೆ. ಈ ರೀತಿ ಎಲೆಕ್ಟ್ರಾನ್ಗಳ ಚಲನೆಗೆ ನಾವೇನು ಕರಿತೀವಿ? ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಪರೀಕ್ಷಕವನ್ನು ಉಪಯೋಗಿಸ್ಕೊಂಡು ನಾವೀಗ ಯಾವ ವಸ್ತುನಲ್ಲಿ ವಿದ್ಯುತ್ ಹರಿಯುತ್ತದೆ, ಯಾವ ವಸ್ತುನಲ್ಲಿ ವಿದ್ಯುತ್ ಹರಿಯಲ್ಲ ಅಂದ್ರೆ ನೀವೇ ಪರೀಕ್ಷೆ ಮಾಡಿ ನೋಡ್ಬೇಕೀಗ ಅಲ್ವಾ. ಬನ್ನಿ, 4 ಜನ ಬರೀ ಯಾರು ಇದನ್ನ ಒಬ್ಬರನ್ನ ಕೈಯಲ್ಲಿ ಇಟ್ಕೊಳ್ರಿ. ಹೀಗೆ ಒಬ್ರು ಏನ್ ಮಾಡ್ರಿ, ಒಬ್ಬರಾದ್ಮೇಲೆ ಒಬ್ಬರು. ನೀನ್ ಬಿಡ್ಬೇಡ, ಹಾಗೆ ಇಟ್ಕೊ, ನೀನ್ ಬಿಟ್ಬಿಡು ಕೈ. ಇನ್ನೊಂದು ಕೆಲವು ವಸ್ತುಗಳನ್ನು ಕೊಡ್ತೀನಿ. ಯಾವ್ಯಾವ ವಸ್ತುಗಳನ್ನು ಇಟ್ಟಿದ್ದೀನಲ್ವಾ ಇದರಲ್ಲಿ ಪರೀಕ್ಷೆ ಮಾಡ್ಬೇಕು. ಆ ಕಡೆ ಮುಂದೆ ಹೋಗಿ ಪರೀಕ್ಷೆ ಮಾಡಿ. ಒಬ್ಬರು ಮಾಡ್ರಿ. ಉದಾಹರಣೆಗೆ ನಾಣ್ಯವನ್ನ ಕೊಟ್ಟಿದ್ದೀನಿ. ನಾಣ್ಯವನ್ನ ಇಟ್ಟಿದ್ದೀನಲ್ವಾ, ಈ ನಾಣ್ಯದಲ್ಲಿ ವಿದ್ಯುತ್ ಹರಿಯುತ್ತದೆ ಅಂತ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ? ಗೊತ್ತಾಗಲ್ಲ. ಈ ಪರೀಕ್ಷಕರ ಸಹಾಯದಿಂದ ಏನ್ ಮಾಡ್ಬೇಕು? ಪರೀಕ್ಷೆ ಮಾಡೋಣ. ಏನ್ ಮಾಡ್ಬೇಕು? ಇಲ್ಲಿ 2 ತುದಿಗಳಿದಾವಲ್ಲ, ಇವುಗಳನ್ನ ಟಚ್ ಮಾಡ್ಬೇಕು. ಆ ಕಡೆ ಕಾಣಿ. ಇಲ್ಲಿ ಬರ್ರಿ, ವೆರಿ ಗುಡ್. ನೋಡ್ರಿ, ನಿಧಾನ ಎಳಿಬಾರ್ದು. ಇದನ್ನ ನೋಡ್ತಾ ಕಾಣಿಸ್ತಾ ಇದೆ ಅಲ್ವಾ ಎಲ್ಲರಿಗೂ? ಸಾಕ್ರೊಳಗೆ ವಿದ್ಯುತ್ ಹರಿತಾ ಇದೆ ಅಲ್ವಾ ದೀಪ? ಹಾಗಾದ್ರೆ ನಾಣ್ಯ ಯಾವ್ದಿಂದಾಗಿದೆ? ಲೋಹಗಳಿಂದಾಗಿದೆ ಅಲ್ವಾ? ಏನ್ ಮಾಡ್ತಾ ಇದ್ದಾರೆ? ಲೋಹಗಳೇನಾರೇ ನಮ್ಮ ಮೂಲಕ ಏನಾರೇ ಬಿಟ್ವೋ? ಹೌದಲ್ವಾ? ಏನ್ ಹರಿತಿದೆ ಅಂದ್ರೆ ಇದ್ರ ಮೂಲಕ ವಿದ್ಯುತ್ ಹರಿತಾ ಇದೆ. ಅದರಿಂದ ಏನಾಯ್ತು? ನೀನು ಅರ್ಥ ವಿದ್ಯುತ್ ಬಂದು. ನೆಕ್ಸ್ಟ್ ಇನ್ನೊಬ್ರು ಬಂದ್ಬಿಟ್ಟು ನಂದಿನಿ, ನೀನು ಇದು ಮಾಡೋಣ, ನೀನು ಒಂದು ಮಾಡು. ನೀನು ಏನ್ ತಗೊಂಡಿದ್ದೆ ತೋರ್ಸೋರಿಗೆ ನೋಡ್ರಿ. ಏನ್ ತಗೊಂಡಿರ ನೋಡ್ರಿ? ರಬ್ಬರ್ ತಗೊಂಡಿರ. ಆಗ ರಬ್ಬರ್ ವಿದ್ಯುತ್ ಹರಿಯಾಗಿ ಬಿಡುತ್ತದೆ ಇಲ್ಲ ಅಂತ ಹೇಳ್ಬೇಕು. ನೀನು ಅದನ್ನ ಹೇಳ್ಮ. ರಬ್ಬರ್ ಹರಿಯಲು ಬಿಡುತ್ತದೆ ಇಲ್ಲವೇ ಎಂಬುದನ್ನ ಪರೀಕ್ಷಿಸೋಣ. ವಿದ್ಯುತ್ ಬಲ್ಬ್ ಬೆಳಗುತ್ತಾ ನೋಡ್ರಿ? ವಿದ್ಯುತ್ ಬಲ್ಬ್ ಬೆಳಗ್ತಾ ಇದೆಯಾ? ಇಲ್ಲ ಅಲ್ವಾ? ಹಂಗಾರೆ ರಬ್ಬರ್ ಏನಾಗಾರೆ ವಿದ್ಯುತ್ ಹರಿಯಾಗಿ ಬಿಡುತ್ತಾ? ಇದು ನೀನ್ ಬಿಡ್ಬೇಡ. ಆಯ್ತು, ಲಕ್ಷ್ಮೀ ಬರಮ್ಮ. ಈಗ ಯಾವ ಲೋಹ ಅಂತ ತೋರಿಸಿ ಹೇಳ್ಬಿಡ್ರಿ. ನಾವು ಈಗ ಬೆಳ್ಳಿಯ ಒಂದು ಲೋಹವನ್ನು ತೆಗೆದುಕೊಂಡಿದ್ದೇವೆ. ಈಗ ಇದು ವಿದ್ಯುತ್ ಹರಿಯಲು ಬಿಡುತ್ತದೆ ಬಿಡುವುದಿಲ್ಲ ಎಂದು ಪರೀಕ್ಷೆ ಮಾಡುತ್ತಿದ್ದೇವೆ.
ಅವ್ರಿಗೆ ಕಾಣಂಗೆ ಇಟ್ಕೊಡು. ಹಿಂಗೆ ಎಳಿಬೇಡ. ಬಲ್ಬ್ ಬರ್ತಿದ್ಯಾ? ಕಾಣಿಸ್ತಾ ಇದೆಯಾ? ಯಾವ್ದನ್ನ ಯಾವ ಲೋಹ ಇಟ್ಟಿದ್ದಾಳಮ್ಮ? ಬೆಳ್ಳಿ ಅಂದ್ರೆ ಏನು? ವಿದ್ಯುತ್ತನ್ನ ಅರಿಯಕ್ ಬಿಡ್ತಾ ಇದಲ್ವಾ? ನೆನ್ಪಿಟ್ಕೊಂಡ್ರೆ ಆಮೇಲೆ ಕೇಳ್ತೀನಿ ಯಾವ್ಯಾವ ಲೋಹ ಯಾವ್ದು ಅರಿಯಕ್ ಬಿಟ್ಟಿದ್ದು ಯಾವ್ದು ಅರಿಯಕ್ ಬಿಡ್ಲಿಲ್ಲ ಅಂತ ಅಲ್ವಾ? ನೆಕ್ಸ್ಟ್ ನಿಂದಾಯ್ತು. ನೆಕ್ಸ್ಟ್ ನಿಂದ ಮಾಡ್ದೇನಮ್ಮ. ನೆಕ್ಸ್ಟ್ ನಬ್ರು ಬರ್ರಿ. ಬಾ ದೀಪ, ನಿಂದಾಯ್ತಾ? ನೀನು ಪ್ಲಾಸ್ಟಿಕ್ ಏನ್ ಮಾಡು. ಇದು ಅನ್ಕೊಂಡು ನಾನು ಒಂದು ಬಾಟಲ್ ತಗೊಂಡಿದ್ದೀನಿ. ಪ್ಲಾಸ್ಟಿಕ್ ತಗೊಂಡಿದ್ದೀನಿ ಅಂತ ಹೇಳಮ್ಮ. ಪ್ಲಾಸ್ಟಿಕ್ ತಗೊಂಡಿದ್ದೀನಿ. ಪ್ಲಾಸ್ಟಿಕ್ ವಸ್ತು ಏನ್ ಅರಿಯಕ್ ಬಿಡುತ್ತೆ ಅಂತ ಹೇಳು. ಪ್ಲಾಸ್ಟಿಕ್ ವಸ್ತು ವಿದ್ಯುತ್ ಅರಿಯಲು ಬಿಡುತ್ತದೆ ಇಲ್ಲದ ಎಂಬುದನ್ನು ಪರೀಕ್ಷೆಯ ಮೂಲಕ ತಿಳಿಸುತ್ತಿದ್ದೇವೆ. ಪರೀಕ್ಷೆ ಮಾಡ್ಬೇಕು ನೀವೀಗ. ನೋಡ್ತಾ ಇರಿ ಎಲ್ಲರೂ, ನಾವು ಗಮನಿಸ್ರಿ. ಪ್ಲಾಸ್ಟಿಕ್ ಆಗ ವಿದ್ಯುತ್ ಅರಿಯಕ್ ಬಿಡುತ್ತದ ಇಲ್ವೋ ಅಂತ. ಬಲ್ಬ್ ಆನ್ ಆಯ್ತಾ? ಶ್ರಾವಂತಿ ಕಾಣ್ತಿದ್ದೀನಮ್ಮ? ಹಂಗಾರೆ ಪ್ಲಾಸ್ಟಿಕ್ ಏನ್ ಮಾಡಲ್ಲ ಹೇಳು? ವಿದ್ಯುತ್ ಅರಿಯಲು ನನ್ನ ಮೂಲಕ ವಿದ್ಯುತ್ ಅರಿಯಲು ಬಿಡಲಿಲ್ಲ. ಗುಡ್. ನೆಕ್ಸ್ಟ್ ಇನ್ನೊಬ್ರು ಯಾರು ಮಾಡ್ತೀರಾ? ನಿಂದಾಗಿದ್ದೇನಮ್ಮ? ಈಗ ನೀನು ಇದೇನು ಕಬ್ಬಿಣ ತಂತೀನಿ ಹೇಳ್ಬಿಡು. ನಾವು ಈಗ ಕಬ್ಬಿಣದ ತಂತಿಯನ್ನು ತೆಗೆದುಕೊಂಡು ಇದರ ಮೂಲಕ ವಿದ್ಯುತ್ ಹರಿಯುತ್ತದೆ ಇಲ್ಲವೆಂದು ಪರೀಕ್ಷಕದ ಮೂಲಕ ಪರೀಕ್ಷೆ ಮಾಡ್ದೆ ಹೋಗಿ. ಸರಿ, ಆಮೇಲೆ ನೋಡ್ರಿ ಈಗ ಯಾವ ತಂತಿ ತೆಗೆದುಕೊಂಡಿದ್ದಾಳೆ ಅವಳು? ಕಬ್ಬಿಣದ ತಂತಿ. ಏನ್ ಹೇಳಮ್ಮ ಅದನ್ನ? ಕಬ್ಬಿಣದ ತಂತಿಯು ವಿದ್ಯುತ್ ತನ್ನ ಮೂಲಕ ವಿದ್ಯುತ್ತನ್ನು ಅರಿಯಲು ಬಿಡುತ್ತದೆ. ಗುಡ್. ನೆಕ್ಸ್ಟ್ ಇನ್ನೊಬ್ರು ಬರ್ರಿ. ಮಾಡಿದವರು ಆ ಕಡೆ ಹೋಗ್ರಿ, ಈ ಕಡೆಯಿಂದ ಬರ್ರಿ. ಬೇರೆ ಬರ್ರಿ. ಬಾರಮ್ಮ ದೀಪ. ಇವಳೆ ಸಾಂಬಾರು ತೋರಿಸಿಗ ಜೋರಾಗಿ ಹೇಳ್ಬೇಕು. ನಾನು ಒಂದು ತಾಮ್ರದ ತಂತಿಯನ್ನು ತೆಗೆದುಕೊಂಡಿದ್ದೇನೆ. ನಾನು ವಿದ್ಯುತ್ ಪ್ರವಹಿಸುತ್ತದೆ ಇಲ್ಲ ಎಂಬುದನ್ನು ಪರೀಕ್ಷಿಸುತ್ತೇನೆ. ಈ ಕಡೆ ಬಾ. ನೀನು ನಿಂತು ಬಾರ. ಈ ಕಡೆಗೆ ನೀನು ಈ ಕಡೆ ಬಾ. ಅವಳು ಈ ಕಡೆ ನಿಂತು. ಟಚ್ ಮಾಡ್ಬೇಕು ಅದಕ್ಕೆ. ಲಕ್ಷ್ಮಿ ಬಾಲ ಹೆಲ್ಪ್ ಮಾಡೋಣ. ಇದಾನ ಲೂಸ್ ಆಗಿದೆಯಾ? ಸರಿ ಮಾಡೋದು. ನೋಡ್ರಿ, ಈಗ ತಾಮ್ರದ ಮೂಲಕ ಕೂಡ ಏನಾಗ್ತಾ ಇದೆ? ವಿದ್ಯುತ್ ತಾಮ್ರ ಕೂಡ ತನ್ನ ಮೂಲಕ ವಿದ್ಯುತ್ತನ್ನು ಅರಿಯಲು ಬಿಡುತ್ತದೆ. ಹಾಗೆ ಮತ್ತಿನ್ಯಾವ ವಸ್ತುಗಳಿದೆ ನೋಡ್ರಿ. ಮರದ ತುಂಡು ತಗೊಳ್ರಿ. ಹೇಳಿಬೇಡ ನೋಡ್ರಿ. ಮರದ ತುಂಡನ್ನು ತೆಗೆದುಕೊಂಡು ಏನ್ ಮಾಡ್ತಾ ಇದ್ದಾರೆ ಅವರು? ವಿದ್ಯುತ್ ಅರಿಯಲು ಬಿಡುತ್ತದೆ ಎಂಬುದನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಜ್ಯೋತಿ, ಇದನ್ನ ಫುಡ್ ಅದು ತರಬೇಕು. ನೋಡಿ, ವಿದ್ಯುತ್ ಹರಿತಾ ಇದೆಯಲ್ಲಮ್ಮ ಜ್ಯೋತಿ? ವಿದ್ಯುತ್ ಹರಿತಾ ಇದೆಯಾ? ಯಾವ್ದು ಹರಿತಾ ಇಲ್ಲ? ಯಾವ್ದು ಹರಿಯಕ್ ಬಿಡ್ತಾ ಇಲ್ಲ? ಜೋರಾಗಿ ಹೇಳ್ಬೇಕು. ಮರದ ತುಂಡು ತನ್ನ ಮೂಲಕ ವಿದ್ಯುತ್ತನ್ನು ಅರಿಯಲು ಬಿಡ್ತಾ ಇಲ್ಲ. ಹಾಗೆ ಇಲ್ಲಿ ಸೀಮೆ ಸುಣ್ಣ ನೋಡಿ ತಗೊಳ್ಳಿ. ಸೀಮೆ ಸುಣ್ಣ ಪರೀಕ್ಷೆ ಮಾಡಿ. ಸೀಮೆ ನೋಡಮ್ಮ, ದೀಪ ಎದ್ದೇಳಪ್ಪ. ಸೀಮೆ ಸುಣ್ಣ ಅರಿಯಕ್ಕೆ ಬಿಡ್ತಾ ಇದೆಯಾ? ತನ್ನ ಮೂಲಕ ವಿದ್ಯುತ್ ಅರಿಯಕ್ಕೆ ಬಿಡ್ತಾ ಇಲ್ಲ. ಗೊತ್ತಾಗ್ತಿದಲ್ಲ ಈಗ? ಓಕೆ. ಆ ಪರೀಕ್ಷಕವನ್ನ ಹಿಡ್ರಿ. ಈಗ ಈ ಪರೀಕ್ಷಕವನ್ನ ಇಡೋಣ. ಈಗ ನೀವೇ ಹೇಳ್ಬೇಕೀಗ. ಈಗ ಹಾಗಾದ್ರೆ ಇದುವರೆಗೂ ನೀವು ಪರೀಕ್ಷಕವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಏನ್ ಮಾಡಿದ್ರಿ? ಯಾವ ವಸ್ತು ವಿದ್ಯುತ್ ಹರಿಯಕ್ಕೆ ಬಿಡ್ತು, ಯಾವ್ದು ಹರಿಯಕ್ಕೆ ಬಿಡಲಿಲ್ಲ ಅಂತ ನೋಡಿದ್ರಲ್ಲಪ್ಪ. ಹಾಗಾದ್ರೆ ಈ ರೀತಿ ಕೆಲವು ವಸ್ತುಗಳು ತಮ್ಮ ಮೂಲಕ ಏನ್ ಮಾಡಕ್ ಬಿಟ್ವು, ಏನ್ ಹರಿಯಲು ಬಿಟ್ವು? ವಿದ್ಯುತ್ ಹರಿಯಲು ಬಿಟ್ವು. ಈ ರೀತಿ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವಂತ ವಸ್ತುಗಳಿಗೆ ಏನಂತ ಕರೀತಾರೆ ಗೊತ್ತಿದೆ? ಯಾರಾಗಂದ್ರೆ ಹೇಳಮ್ಮ. ಹೇಳಿದ ಹೆಸರು ವಿದ್ಯುತ್ ವಾಹಕ ಅಂತ ಕರೀತಾರೆ. ಈಗ ತಾಮ್ರದ ತಂತಿಯನ್ನು ಯಾಕೆ ವಿದ್ಯುತ್ ತಂತಿ ಮಾಡಲಿಕ್ಕೆ ಉಪಯೋಗಿಸ್ತಾರೆ? ಅದು ಉತ್ತಮ ವಿದ್ಯುತ್ ವಾಹಕ ಅಂತ ಹೇಳ್ಬೇಕು. ಹಾಗಾದ್ರೆ ಯಾವ್ದ್ರಲ್ಲಿ ವಿದ್ಯುತ್ ಹರಿಲಿಲ್ಲ ಹೇಳಮ್ಮ? ಯಾವ ವಸ್ತುಗಳು ವಿದ್ಯುತ್ ಹರಿಲಿಲ್ಲ ಅಂತ ಹೇಳ್ಬೇಕು? ಅಲ್ಲ, ಯಾವ್ಯಾವ ವಸ್ತುಗಳು ವಿದ್ಯುತ್ ಹರಿಲಿಲ್ಲ?
ರಬ್ಬರ್, ಸೀಮೆ ಸುಣ್ಣ, ಪ್ಲಾಸ್ಟಿಕ್, ಮರದ ಮರದ ತುಂಡು ಇವು ತಮ್ಮ ಮೂಲಕ ಏನು ಹರಿಯಕ್ಕೆ ಬಿಡಲಿಲ್ಲ. ಆದ್ರಿಂದ ಅವುಗಳಿಗೆ ನಾವು ಉತ್ತಮ ವಿದ್ಯುತ್ ವಾಹಕ ಅಂತ ಕರೆಯಕ್ಕಾಗಲ್ಲ. ಆಗಳಂದ್ರೆ ಅವುಗಳನ್ನ ನಾವು ದುರ್ಬಲ ವಾಹಕಗಳಂತ ಕರಿಬಹುದು. ಹೇಳೋಣ, ಅಕ್ಷತೆ ಅಂತ ಕರಿಬಹುದು. ದುರ್ಬಲ ವಾಹಕಗಳು. ಎಂತ ದುರ್ಬಲ ವಾಹಕಗಳು? ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಹಾಗಾದ್ರೆ ಈ ಡೆಫಿನೇಷನ್ ಉತ್ತಮ ವಿದ್ಯುತ್ ವಾಹಕ ಅಂತ ಏನಂತ ಹೇಳ್ಬೋದಮ್ಮ? ಹೇಳಮ್ಮ. ತಮ್ಮ ಮೂಲಕ ವಿದ್ಯುತ್ ಅನ್ನು ಪ್ರವಹಿಸಲು ಬಿಡುವ ಅಥವಾ ಹರಿಯಲು ಅಥವಾ ಹರಿಯಲು ಬಿಡುವ ವಸ್ತುಗಳಿಗೆ ಉತ್ತಮ ವಾಹಕ ಎನ್ನುತ್ತಾರೆ. ಉತ್ತಮ ವಿದ್ಯುತ್ ವಾಹಕ ಅಂತ ಕರಿತೀವಿ. ನೀನು ಹಾಗೇನೆ ಯಾರು ಹೇಳ್ತೀರಾ? ಹೇಳು. ಯಾವ ವಸ್ತು ತಮ್ಮ ಮೂಲಕ ವಿದ್ಯುತ್ ಪ್ರವಹಿಸಲು ಬಿಡುವುದಿಲ್ಲವೋ ಅಂತಹ ವಸ್ತುಗಳಿಗೆ ವಿದ್ಯುತ್ ದುರ್ಬಲ ವಸ್ತು ಎನ್ನುತ್ತಾರೆ. ದುರ್ಬಲ ವಾಹಕ ಅಂತ ಕರಿತೀವಿ ನಾವು. ವಿದ್ಯುತ್ತಿನ ದುರ್ಬಲ ವಾಹಕ ಅಂತ ಕರಿತೀವಿ. ಸರಿ, ಹಾಗೆ ಬರ್ಕೊಡ್ರಿ. ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆಯೋ, ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆಯೋ ಅಂತ ವಸ್ತುಗಳಿಗೆ ಅಥವಾ ಅವುಗಳಿಗೆ ವಿದ್ಯುತ್ತಿನ ಉತ್ತಮ ವಾಹಕಗಳು ಇರುತ್ತೇವೆ. ಎನ್ನುತ್ತಾರೆ. ಈ ಉದಾಹರಣೆ ನೋಡಿದ್ರಲ್ಲಿ ಉತ್ತಮ ವಿದ್ಯುತ್ ವಾಹಕಗಳು ಯಾರು ನೋಡಿದ್ರಿ? ಕಬ್ಬಿಣದ ತಂತಿ ನೋಡಿದ್ರಿ. ಎಲ್ಲಾ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು. ಹಾಗೆ ಬೆಳ್ಳಿ, ಇವೆಲ್ಲ ಉತ್ತಮ ವಿದ್ಯುತ್ ವಾಹಕಗಳಾಗಿವೆ. ಬರ್ಕೊಂಡ್ರೆ ಮಕ್ಕಳೆಲ್ಲರೂ? ಅದೇ ರೀತಿಯಾಗಿ ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಅನ್ನು ಹರಿಯಲು ಬಿಡುವುದಿಲ್ಲವೋ ಅಂತ ಬರಲಾಯ್ತು ಅಲ್ವಾ? ಬರ್ಕೊಡ್ರಿ. ಮತ್ತೆ ಇನ್ನೊಂದು ಸೆಂಟೆನ್ಸ್ ಬರ್ಕೊಡ್ರಿ. ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲವೋ ಅಂತಹ ವಸ್ತುಗಳಿಗೆ ಅಥವಾ ಅವುಗಳಿಗೆ ವಿದ್ಯುತ್ತಿನ ದುರ್ಬಲ ವಾಹಕಗಳು ಎನ್ನುತ್ತಾರೆ. ವಿದ್ಯುತ್ತಿನ ದುರ್ಬಲ ವಾಹಕಗಳು ಎನ್ನುತ್ತಾರೆ. ಉದಾಹರಣೆ ನೀವು ಯಾವಾಗ ನೋಡಿದ್ರಿ? ಬರೀರಿ. ರಬ್ಬರ್, ಪ್ಲಾಸ್ಟಿಕ್, ಸೀಮೆ ಸುಣ್ಣ ಇತ್ಯಾದಿ. ಬರ್ಕೊಳ್ಳಿ. ಇದೇ ತರ ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಯಾವ ವಸ್ತುಗಳು ವಿದ್ಯುತ್ ಹರಿಯಕ್ಕೆ ಬಿಡ್ತವೆ, ಯಾವ ವಿದ್ಯುತ್ ಹರಿಯಕ್ಕೆ ಬಿಡಲ್ಲ, ದುರ್ಬಲ ವಾಹಕಗಳು ಯಾವಿದಾವೆ, ಉತ್ತಮ ವಾಹಕಗಳು ಯಾವಿದೆ ಅನ್ನೋದನ್ನ ಪಟ್ಟಿ ಮಾಡ್ಕೊಂಡ್ ಬನ್ನಿ. ನಾಳೆ ಹೇಳ ಸುಷ್ಮಿತಾ, ವಿದ್ಯುತ್ತಿನ ಉತ್ತಮ ವಾಹಕ ಅಂದ್ರೇನು? ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೋ ಅವುಗಳಿಗೆ ವಿದ್ಯುತ್ ಉತ್ತಮ ವಾಹಕ ಎನ್ನುವರು. ಹಾಗೆ ಇನ್ನೊಬ್ಬರು ನಂದಿನಿ ಹೇಳಮ್ಮ. ಯಾವ ವಸ್ತು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲವೋ ಅಂತಹ ವಸ್ತುಗಳಿಗೆ ದುರ್ಬಲ ವಾಹಕಗಳು ಎಂದು ಕರೆಯುತ್ತಾರೆ. ಉದಾಹರಣೆ ರಬ್ಬರ್, ಪ್ಲಾಸ್ಟಿಕ್, ಸೀಮೆ ಸುಣ್ಣ. ಮಕ್ಕಳೇ, ಇದುವರೆಗೂ ನೀವು ಕೆಲವು ವಸ್ತುಗಳು ವಿದ್ಯುತ್ ವಾಹಕಗಳು ಯಾವುದೋ, ದುರ್ಬಲ ವಾಹಕಗಳು ಯಾವುದೋ ಎಂಬುದನ್ನು ಪರೀಕ್ಷಕರ ಸಹಾಯದಿಂದ ನೋಡಿದ್ರಿ. ಅದರಂತೆ ಕೆಲವು ದ್ರವಗಳು ಸಹ ತಮ್ಮ ಮೂಲಕ ವಿದ್ಯುತ್ ಅನ್ನು ಹರಿಯಲು ಬಿಡುತ್ತವೆ. ಹಾಗಾದ್ರೆ ಯಾವ್ಯಾವ ದ್ರವಗಳು ತಮ್ಮ ಮೂಲಕ ವಿದ್ಯುತ್ ಅನ್ನು ಹರಿಯಲು ಬಿಡುತ್ತವೆ ಅಂತ ಪರೀಕ್ಷೆ ಮಾಡೋಣ. ಈಗ ಅದಕ್ಕೆ ಏನ್ ಬೇಕು ನಮ್ಗೆ? ಅಲ್ಲಿಗೂ ಕೂಡ ಪರೀಕ್ಷಕ ಬೇಕಾಗುತ್ತೆ. ಸೊ ಮೊದಲನೇದಾಗಿ ಪರೀಕ್ಷಕರ ಚಿತ್ರ ಹೇಗಿರ್ತದೆ ಬರ್ಕೊಡ್ರಿ. ಇಲ್ಲಿ ಇದು ವಿದ್ಯುತ್ ಬಲ್ಬು,
ಲೀಟರ್ನಲ್ಲಿ ನಾವು ದ್ರಾವಣಗಳನ್ನು ತೆಗೆದುಕೊಂಡು ಅದರಲ್ಲಿ ವಿದ್ಯುತ್ ಭಾಗಗಳನ್ನು ಮುಳುಗಿಸಬೇಕು. ಹೀಗೆ ಪರೀಕ್ಷಕವನ್ನು ಸಿದ್ಧಪಡಿಸ್ಕೊಂಡು ನಾವು ಏನು ಮಾಡಬೇಕು, ನಾವು ತೆಗೆದುಕೊಂಡಿರುವಂಥ ದ್ರಾವಣದಲ್ಲಿ ಏನು ಮಾಡಬೇಕು, ಅದನ್ನು ಮುಳುಗಿಸಿದಾಗ ವಿದ್ಯುತ್ ದಾಖಲೆಗಳನ್ನು ವಿದ್ಯುತ್ ಬಲ್ಬ್ ಯಾವ ದ್ರಾವಣದಲ್ಲಿ ವಿದ್ಯುತ್ ಹರಿಯುತ್ತದೆ ಹರಿದ್ರೆ ಏನಾಗುತ್ತೆ, ಅದು ಬಲ್ಬ್ ಬೆಳಗುತ್ತದೆ. ಯಾವ ದ್ರಾವಣದಲ್ಲಿ ನೀವು ವಿದ್ಯುತ್ ದಾಖಲೆಗಳನ್ನು ಮುಳುಗಿಸಿದಾಗ ಬಲ್ಬ್ ಹತ್ತಲಿಲ್ಲ ಅಂದರೆ ಅದು ವಿದ್ಯುತ್ ಹರಿಯಲು ಬಿಡೋದಿಲ್ಲ ಅಂತ ಅರ್ಥ. ಗೊತ್ತಾಯ್ತಲ್ಲ? ಹಾಗಾಗಿ ನೀವು ಈಗ ಕೆಲವು ದ್ರಾವಣಗಳನ್ನು ಕೊಟ್ಟಿದ್ದೀವಲ್ವ, ಅದ್ರ ಸಹಾಯದಿಂದ ಏನು ಮಾಡಬೇಕು, ನೀವು ಪರೀಕ್ಷಕದ ಸಹಾಯದಿಂದ ಕೊಟ್ಟಿರುವ ದ್ರಾವಣಗಳಲ್ಲಿ ವಿದ್ಯುತ್ ಹರಿತದ ಎಂಬುದನ್ನು ಪರೀಕ್ಷೆ ಮಾಡೋಣ. ಮಕ್ಕಳು ಇಲ್ಲಿ ನೋಡ್ರಿ, ಕೆಲವು ದ್ರಾವಗಳನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ತೆಗೆದುಕೊಂಡಿರೋದು ನಿಂಬೆ ರಸದ ದ್ರವ. ಇಲ್ಲಿ ನೀಲಿ ಬಣ್ಣದ ದ್ರಾವಣ ಮನೆ ತೋರಿಸಿದೆ ನಿಮಗೆ. ಯಾವುದೋ ಒಂದು ಪ್ರಯೋಗ ಮಾಡ್ಬೇಕಾದ್ರೆ ಯಾವ್ದಿದ್ದು, ಎಂತ ಸಲ್ಫೇಟ್? ತಾಮ್ರದ ಸಲ್ಫೇಟ್ ದ್ರಾವಣ. ಹಾಗೆ ಇಲ್ಲಿ ತೆಗೆದುಕೊಂಡಿರೋದು ಉಪ್ಪಿನ ದ್ರಾವಣ. ಹಾಗೆ ಇದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಇದೆ, ಸಕ್ಕರೆಯ ದ್ರಾವಣ, ಎಣ್ಣೆ, ಆಸಮಿತ ನೀರು, ಹೀಗೆ ವಿವಿಧ ದ್ರವಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಹೀಗೆ ನಾವೇನ್ ಮಾಡ್ಬೇಕಾದ್ರೆ ಪರೀಕ್ಷಕರ ಸಹಾಯದಿಂದ ನಾವು ಯಾವುದರಲ್ಲಿ ವಿದ್ಯುತ್ ಹರಿತಿದೆ ಎಂಬುದನ್ನ ಪರೀಕ್ಷೆ ಮಾಡೋಣ. ಬನ್ನಿ, ಇದರಲ್ಲಿ ಸಿದ್ಧತೆ ಮಾಡ್ಕೊಂಡು ಬರ್ರಿ. ಪರೀಕ್ಷಕ ಬನ್ನಿ, ಇಬ್ಬರು ಅಷ್ಟೇ ಬರ್ರಿ, 2-3 ಜನ ಬರ್ತಾರೆ. ಫಸ್ಟ್ ರೆಡಿ ಮಾಡ್ಕೊಂಡ್ರಿ ಬರ್ರಿ. ಮಾಡ್ಕೊಂಡು ಆಮೇಲೆ ಇದರಲ್ಲಿ ಅದ್ಬೇಕು ಪರೀಕ್ಷಕ. ಈಗ ನಾವು ಉಪ್ಪಿನ ದ್ರಾವಣದಲ್ಲಿ 2 ತುದಿಗಳನ್ನು ಅದ್ದಿದ್ದೇವೆ. ಈಗ ಉಪ್ಪಿನ ದ್ರಾವಣದ ಮೂಲಕ ವಿದ್ಯುತ್ ಹರಿಯುತ್ತದೆ ಎಂಬುದು ನಮಗೆ ತಿಳಿಯುತ್ತದೆ. ಉಪ್ಪಿನ ದ್ರಾವಣ ತನ್ನ ಮೂಲಕ ವಿದ್ಯುತ್ ಹರಿಯೋದ್ರಿಂದ ಅದಕ್ಕೆ ನಾವು ವಿದ್ಯುತ್ ವಾಹಕ ದ್ರಾವಣ ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲ? ಹಾಗೇನೆ ಇಲ್ಲಿ ಬೇರೆ ದ್ರಾವಣ ಇದರಲ್ಲಿಡ ಹಾಗೆ ಇದರಲ್ಲಿಡ ಮಳೆ ಹಾಗೆ ನೋಡಿ, ಸಕ್ಕರೆ ದ್ರಾವಣದಲ್ಲಿ ವಿದ್ಯುತ್ ಹರಿತಾ ಇಲ್ಲ, ಹಾಗಾದ್ರೆ ತನ್ನ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಡುವುದಿಲ್ಲ. ಹಾಗೆ ಇದರಲ್ಲಿ ಈಗ ನಾವು 2 ತುದಿಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಅದ್ದಿದ್ದೇವೆ. ಈಗ ನಾವು ನೋಡಬಹುದು ಲೈಟ್ ವಿದ್ಯುತ್ ಉರಿಯುತ್ತಿದೆ. ಇದರಿಂದ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿಯೂ ಕೂಡ ವಿದ್ಯುತ್ ಪ್ರವಹಿಸುತ್ತದೆ ಎಂದು ತಿಳಿಯುತ್ತದೆ. ಮಕ್ಕಳೇ, ಈಗ ನೋಡಿದ್ರಿ ನೀವು ಕೆಲವು ದ್ರಾವಣಗಳಲ್ಲಿ ವಿದ್ಯುತ್ ಹರಿಯೋದನ್ನು ನೋಡಿದ್ರಿ, ಕೆಲವು ದ್ರಾವಣಗಳಲ್ಲಿ ವಿದ್ಯುತ್ ಹರಿಯೋದಿಲ್ಲ. ವಿದ್ಯುತ್ ಹರಿಯೋದ ದ್ರಾವಣ ತಾಮ್ರದ ಸಲ್ಫೇಟ್, ಉಪ್ಪಿನ ದ್ರಾವಣ ಇವುಗಳೆಲ್ಲ ವಿದ್ಯುತ್ ವಾಹಕ ದ್ರಾವಣಗಳಂತ ಕರಿತೀವಿ. ಈ ತಾಮ್ರದ ಸಲ್ಫೇಟ್ ಅಥವಾ ಉಪ್ಪಿನ ಮೂಲಕ ವಿದ್ಯುತ್ ಹರಿದಾಗ ಇಲ್ಲಿ ಎಂತ ಕ್ರಿಯೆ ನಡೀತಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೀತು ಅಲ್ವಾ. ರಾಸಾಯನಿಕ ಕ್ರಿಯೆ ನಡೆದ್ರೆ ಇದಕ್ಕೆ ನಾವು ಹೀಗೆ ವಿದ್ಯುತ್ತಿನ ಮೂಲಕ ವಿದ್ಯುತ್ ಪ್ರವಾಹದ ಮೂಲಕ ರಾಸಾಯನಿಕ ಕ್ರಿಯೆ ನಡೆದಾಗ ಉದಾಹರಣೆ ನೋಡಿ ಏನಾಯ್ತಾಗಂದ್ರೆ ಅಯಾನುಗಳು ಚಲನೆ ಆದವು. ಸೋಡಿಯಂ ಕ್ಲೋರೈಡ್ ಏನಾಯ್ತು, ಸೋಡಿಯಂ ಅಯಾನ್ ಮತ್ತು ಕ್ಲೋರಿನ್ ಅಯಾನ್ಗಳಾಗಿ ವಿಭಜನೆ ಹೊಂದಿ ಅಯಾನ್ಗಳ ಚಲನೆಯಿಂದ ಏನಾಯ್ತಪ್ಪ ಇಲ್ಲಿ ವಿದ್ಯುತ್ ಹರಿತು. ಹಾಗೆ ತಾಮ್ರದ ಸಲ್ಫೇಟ್ ಇದ್ದೇನಾಯ್ತು, ವಿದ್ಯುತ್ ಹರಿದಾಗ ತಾಮ್ರದ ಅಯಾನ್ಗಳು ಮತ್ತು ಸಲ್ಫೇಟ್ ಅಯಾನ್ಗಳಾಗಿ ವಿಭಜನೆ ಹೊಂದಿ ಯಾವುದು ಚಲನೆಯಿಂದ ವಿದ್ಯುತ್ ಹರಿತ ಮೇಲೆ ಹೇಳಿ ಜೋರಿಗೆ. ಅಯಾನ್ಗಳಲ್ಲಿ ಎಷ್ಟು ವಿಧ? ಯಾವ್ದೇನಪ್ಪ? ಪ್ಲಸ್ ಇದ್ರೆ ಯಾವ ಚಿಹ್ನೆ, ಯಾವ ಅಯಾನ್? ಧನ ಅಯಾನ್ ಮತ್ತು ಋಣ ಅಯಾನ್. ಅಂದ್ರೆ ಈ ರೀತಿ ವಿದ್ಯುತ್ ಪ್ರವಾಹದಿಂದ ರಾಸಾಯನಿಕ ಕ್ರಿಯೆ ನಡೆದ್ರೆ ಅದಕ್ಕೆ ನಾವು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂತ ಹೇಳ್ತೀವಿ. ಹೇಳಿ, ಸೆಮಿನಾರ್ ಕೊಟ್ಟಿರ್ತಾರೆ, ಹೇಳಿ ಎಕ್ಸ್ಪ್ಲೇನ್ ಮಾಡೋದು. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂದ್ರೆ ವಿದ್ಯುತ್ ವಾಹಕ ದ್ರಾವಣದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಇದನ್ನೇ ನಾವು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಎನ್ನುತ್ತೇವೆ. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂದ್ರೆ ಗೊತ್ತಾಯ್ತಲ್ಲ. ನಿಂಬೆ ರಸದಲ್ಲಿ ಕೂಡ ವಿದ್ಯುತ್ ಹರಿಯುತ್ತದೆ, ಅದು ಕೂಡ ಎಂತ ದ್ರಾವಣ? ವಿದ್ಯುತ್ ವಾಹಕ ದ್ರಾವಣ. ಆಮ್ಲಗಳು ಅವುಗಳಲ್ಲಿ ಸಹ ಅಯಾನ್ಗಳು ಇರೋದ್ರಿಂದ ನಿಂಬೆಹಣ್ಣಿನ ದ್ರಾವಣದಲ್ಲಿ ಕೂಡ ಏನಾಗಿತ್ತು, ವಿದ್ಯುತ್ ಹರಿತಾ ಇದೆ ಅರುಣ. ಆದ್ರೆ ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ಏನೋ ಇದರಲ್ಲಿ ಕೂಡ ಅಯಾನ್ಗಳು ಇರೋದ್ರಿಂದ ಏನಾಗಿತ್ತು, ವಿದ್ಯುತ್ ಹರಿಯಲ್ಪಡಿ. ಎಣ್ಣೆಯಲ್ಲಿ ಏನಿರಲಿಲ್ಲ, ವಿದ್ಯುತ್ ಹರಿಲಿಲ್ಲ. ಸಕ್ಕರೆ ದ್ರಾವಣದಲ್ಲಿ ವಿದ್ಯುತ್ ಹರಿಲಿಲ್ಲ. ವಿದ್ಯುತ್ ವಾಹಕ ದ್ರಾವಣಗಳಲ್ಲ ಅವು.
ಹಾಗಾದ್ರೆ ವಿದ್ಯುತ್ ರಾಸಾಯನಿಕ ಪರಿಣಾಮ ಅಂದ್ರೇನು? ವಿದ್ಯುತ್ ವಾಹಕ ದ್ರಾವಣದ ಮೂಲಕ ವಿದ್ಯುತ್ ಹರಿದಾಗ ಯಾವ ಪರಿಣಾಮ ಉಂಟಾಗುತ್ತೆ? ರಾಸಾಯನಿಕ ಪರಿಣಾಮ ಉಂಟಾಗುತ್ತಲ್ಲ. ಈ ವಿದ್ಯುತ್ತಿನ ಈ ಪರಿಣಾಮಕ್ಕೆ ನಾವು ಏನಂತ ಕರಿತೀವಿ? ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂತ ಕರಿತೀವಿ. ಬರ್ಕೊಳ್ಳಿ, ಡೆಫಿನೇಷನ್ ಬರ್ಬೇಕು. ವಿದ್ಯುತ್ ವಾಹಕ ದ್ರಾವಣದ ಮೂಲಕ ವಿದ್ಯುತ್ ವಾಹಕ ದ್ರಾವಣದ ಮೂಲಕ ವಿದ್ಯುತ್ ಹರಿಸಿದಾಗ ಲಕ್ಷ್ಮಿ ಅಂತ ಹೇಳು ಇನ್ನೊಂದ್ಸತಿ. ವಿದ್ಯುತ್ ವಾಹಕ ದ್ರಾವಣದ ಮೂಲಕ ವಿದ್ಯುತ್ ಹರಿಸಿದಾಗ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಇದನ್ನೇ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಎನ್ನುತ್ತೇವೆ. ವಿದ್ಯುತ್ ಹರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಈ ಪರಿಣಾಮವನ್ನು ವಿದ್ಯುತ್ತಿನ ಈ ಪರಿಣಾಮವನ್ನು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಎನ್ನುತ್ತೇವೆ. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂತ ಹೇಳ್ತೀವಿ ಈ ಒಂದು ಕ್ರಿಯೆಗೆ. ಬರ್ಕೊಂಡೇನಮ್ಮ? ಹೋದಿ ಬರ್ಕೊಂಡಿರೋದು. ವಿದ್ಯುತ್ ವಾಹಕದ ದ್ರಾವಣದ ಮೂಲಕ ವಿದ್ಯುತ್ ಹರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಈ ಪರಿಣಾಮವನ್ನು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಎನ್ನುತ್ತಾರೆ. ಮತ್ತೆ ಹೇಳ ಮನುಷ್ಯ. ವಿದ್ಯುತ್ ವಾಹಕ ದ್ರಾವಣಗಳ ಮೂಲಕ ವಿದ್ಯುತ್ ಹರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಈ ಪರಿಣಾಮವನ್ನು ವಿದ್ಯುತ್ ವಾಹಕ ರಾಸಾಯನಿಕ ಪರಿಣಾಮ ಎನ್ನುತ್ತೇವೆ. ಮಕ್ಕಳೇ, ನೀವು ವಿನೆಗರ್ ಅಂತ ಉಪಯೋಗಿಸ್ತಿರಲ್ಲ, ಈಗ ಗೋಬಿ ಮಂಚೂರಿ ಮಾಡಿ ವಿನೆಗರ್ ಉಪಯೋಗಿಸ್ತಿರಲ್ಲ. ಬಣ್ಣವಿಲ್ಲದ ದ್ರವ ಆಗಿರ್ತದಲ್ಲ ಈ ವಿನೆಗರ್, ಅದು ಕೂಡ ಆಮ್ಲೀಯ ದ್ರಾವಣ, ಅದರಲ್ಲಿ ಅಸಿಟಿಕ್ ಆಮ್ಲ ಅಂತ ಇರ್ತದೆ. ಅದರಿಂದ ಅದು ಕೂಡ ಏನಂತ ವಿದ್ಯುತ್ ತನ್ನ ಮೂಲಕ ಏನು ಹರಿಯಕೊಡುತ್ತೆ? ವಿದ್ಯುತ್ ಹರಿಯಕೊಡುತ್ತದೆ. ಈ ಕೆಲವು ದ್ರಾವಣಗಳು ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಟ್ಟಾಗ ಯಾವ ಕ್ರಿಯೆ ನಡೀತದೆ? ಅಲ್ಲಿ ರಾಸಾಯನಿಕ ಕ್ರಿಯೆ ನಡೀತದಲ್ಲ, ಇದಕ್ಕೆ ನಾವು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂತ ಕರಿತೀವಿ. ಈಗ ನಿಮಗೆ ಕೆಲವು ವರ್ಗೀಕರಣ ಮಾಡಕ್ ಕೊಟ್ಟಾಗ ವಿದ್ಯುತ್ ವಾಹಕ ದ್ರಾವಣ ಯಾವುದು, ವಿದ್ಯುತ್ ಅವಾಹಕ ದ್ರಾವಣ ಯಾವುದು, ಅಥವಾ ವಿದ್ಯುತ್ ದುರ್ಬಲ ವಾಹಕ ದ್ರಾವಣ ಯಾವುದು ಅಂತ ನೀವು ಹೇಳ್ಬೋದಾನೆ. ಈಗ ನೋಡಿದ್ರೆ ಯಾವ್ದು ವಿದ್ಯುತ್ ಹರಿತಾ ಇದೆ, ಯಾವ್ದು ಹರಿಲಿಲ್ಲ ಅಂತ ಬರ್ಕೊಂಡ್ರೆ ಇದೆಲ್ಲರೂ. ಮಕ್ಕಳೇ, ಈಗಾಗಲೇ ನಿಮಗೆ ಇದುವರೆಗೆ ಆಗಿರೋ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಈಗ ಯಶಸ್ವಿನಿ ಹೇಳೋಣ. ವಿದ್ಯುತ್ತಿನ ಉತ್ತಮ ವಾಹಕ ಅಂದ್ರೆ ಏನು? ಜೋರಾಗಿ ಹೇಳ್ಬೇಕು. ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಸಲು ಬಿಡುತ್ತವೆ? ಜೋರಾಗಿ ಹೇಳ್ಬ. ಅಂತಹ ವಸ್ತುಗಳಿಗೆ ಉತ್ತಮ ವಾಹಕ ಎನ್ನುವುದು. ವಿದ್ಯುತ್ ಹೇಳು. ವಿದ್ಯುತ್ ವಾಹಕ ಅಂದ್ರೆ ಏನು? ಉತ್ತಮ ವಿದ್ಯುತ್ ವಾಹಕ ಅಂದ್ರೆ ಯಾವ ವಸ್ತುಗಳು ತಮ್ಮ ಮೂಲಕ ಹರಿಯಲು ಬಿಡುತ್ತವೆಯೋ ಅಂತಹ ವಸ್ತುಗಳಿಗೆ ವಿದ್ಯುತ್. ಹೇಳಮ್ಮ, ಅಕ್ಷತ ಹೇಳಮ್ಮ. ವಿದ್ಯುತ್ ವಾಹಕ ದ್ರಾವಣ ಅಂದ್ರೆ ಏನು? ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೋ ಅವ ವಿದ್ಯುತ್ ಉತ್ತಮ ವಿದ್ಯುತ್ ವಾಹಕಗಳು. ನೆಕ್ಸ್ಟ್ ನೀನು ಹೇಳಮ್ಮ. ನಂದಿನಿ, ದುರ್ಬಲ ವಾಹಕ ಅಂದ್ರೆ ಏನಪ್ಪ? ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲವೋ ಅಂತಹ ವಸ್ತುಗಳಿಗೆ ದುರ್ಬಲ ವಾಹಕಗಳು ಎನ್ನುವುದು. ದುರ್ಬಲ ವಾಹಕಗಳಿಗೆ ಉದಾಹರಣೆ ಹೇಳಮ್ಮ. ದುರ್ಬಲ ವಾಹಕ ಕರೆಕ್ಟ್ ಹೇಳು. ರಬ್ಬರ್ ಮರದ ತುಂಡು. ಮರದ ತುಂಡು. ನೋಡಿ, ನೀವು ಪೆನ್ಸಿಲ್ ಅಲ್ಲಿ ಇರುವಂತಹ ಪೆನ್ಸಿಲ್ ಕೂಡ ಯಾರು? ಪೆನ್ಸಿಲ್. ಈ ಪೆನ್ಸಿಲ್ ನಲ್ಲಿರುವ ಗ್ರಾಫೈಟ್ ಕೂಡ ಇದರಲ್ಲಿ ನೀವು ಇದನ್ನ ತೆಗೆದುಕೊಂಡು ನೋಡಿದಾಗ ಅದು ಕೂಡ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ. ಗೊತ್ತಾಯ್ತಲ್ಲ? ಆದ್ರಿಂದ ಇದು ಕೂಡ ಉತ್ತಮ ವಿದ್ಯುತ್ ವಾಹಕನೇ. ಗ್ರಾಫೈಟ್ ಸೆಲ್ಗಳಲ್ಲಿ ಹಾಕಿರ್ತಾರಲ್ಲ, ಬ್ಯಾಟ್ರಿ ಸೆಲ್ಗಳಲ್ಲಿ ಕಪ್ಪು ಬಣ್ಣದ ಹಾಕಿರ್ತಾರಲ್ಲ, ಅದು ಕೂಡ ಏನದು? ಗ್ರಾಫೈಟ್. ನೋಡ್ರಿ ಮಕ್ಕಳ, ಈಗ ಪೆನ್ಸಿಲ್
ಪೆನ್ಸಿಲ್ ಗ್ರಾಫೈಟ್ ಕೂಡ ತನ್ನ ಮೂಲಕ ಏನಾರೇ ಕೊಟ್ಟಿದೆ, ಗ್ರಾಫೈಟ್ ಕೂಡ ಒಂದು ಉತ್ತಮ ವಿದ್ಯುತ್ ವಾಹಕ. ನೋಡಿ ಪೆನ್ಸಿಲ್ ಗ್ರಾಫೈಟ್ ಕೂಡ ಉತ್ತಮ ವಿದ್ಯುತ್ ವಾಹಕ. ಈಗ ನಿಮಗೆ ಪ್ರಶ್ನೆ ಕೊಡ್ತೀನಿ, ಅದನ್ನು ವರ್ಗೀಕರಣ ಮಾಡ್ಕೊಂಡು ಬರ್ಬೇಕು ನಾಳೆ ಬರ್ಬೇಕಾದ್ರೆ. ಅಂತಂದ್ರೆ ಯಾವ್ದು ಉತ್ತಮ ವಾಹಕ ವಿದ್ಯುತ್ ವಾಹಕ ಅಂತ. ಈ ಕೆಳಗಿನವುಗಳನ್ನು ವಿದ್ಯುತ್ತಿನ ಉತ್ತಮ ವಾಹಕಗಳು ಮತ್ತು ದುರ್ಬಲ ವಾಹಕಗಳಾಗಿ ವರ್ಗೀಕರಿಸಿ. ಇಲ್ಲಿ ಕೆಲವು ವಸ್ತುಗಳನ್ನ ಕೊಡ್ತೀನಿ ನಾನು, ಅವುಗಳನ್ನು ವರ್ಗೀಕರಿಸಬೇಕು. ಎರಡು ಕಾಲ ಮಾಡ್ಕೊಂಡು ಉತ್ತಮ ವಿದ್ಯುತ್ ವಾಹಕ ಯಾವುದು, ದುರ್ಬಲ ವಾಹಕಗಳು ಯಾವುದು ಅನ್ನೋದನ್ನ ವರ್ಗೀಕರಣ ಮಾಡ್ಕೊಂಡು ಬರ್ಬೇಕು. ರಬ್ಬರ್, ನಿಂಬೆ ರಸ, ಸೀಮೆ ಸುಣ್ಣ, ಪ್ಲಾಸ್ಟಿಕ್, ಮರದ ತುಂಡು, ತಾಮ್ರದ ಸಲ್ಫೇಟ್, ಅಡಿಗೆ ಉಪ್ಪಿನ ದ್ರಾವಣ, ವಿನೆಗರ್, ಸೋಡಿಯಂ ಹೈಡ್ರಾಕ್ಸೈಡ್, ಆಸವಿತ ನೀರು ಅಂದ್ರೆ ಬಟ್ಟಿ ಇಳಿಸಿದ ನೀರು, ನೀರನ್ನು ಆವಿ ಮಾಡಿದಾಗ ತಂಪು ಮಾಡಿ ಪಡಿತ ನೀರು. ಅದು ಯಾವ್ದು ಅಂತ ಹೇಳಿದ್ವಿ ಆಗ, ಆಸವಿತ ನೀರು. ಅದ್ರಲ್ಲಿ ಯಾವುದೇ ಅಯನ್ಗಳಿರಲ್ಲ, ಹಾಗಾದ್ರೆ ಅದೇನು ವಾಹಕನ ಅಥವಾ ದುರ್ಬಲ ವಾಹಕನ ಅಂತ ನೀವು ಸರಿಯಾಗಿ ಬರ್ಕೊಂಡ್ಬರ್ಬೇಕು. ವಾಹಕಗಳಾಗಿ ಸರಿ ಮಾಡ್ತೀವಿ. ಮತ್ತೆ ಇನ್ಯಾವ್ದು ಕೊಡ್ಬೋದು ಹೇಳ್ರಿ? ಸಕ್ಕರೆ ದ್ರಾವಣ ಕೊಡ್ಬೋದಲ್ವಾ? ಸಕ್ಕರೆ ದ್ರಾವಣ, ಗುಡ್. ಗ್ರಾಫೈಟ್, ಎಣ್ಣೆ, ಕಬ್ಬಿಣ, ತಾಮ್ರ, ಬೆಳ್ಳಿ, ಗಾಜು. ನೋಡಿ ಗಾಜು ತನ್ನ ಮೂಲಕ ವಿದ್ಯುತ್ ಸರಿಯಾಗಿ ಬಿಡುತ್ತದೆ ಬಿಡೋದಿಲ್ಲ, ಯಾರಿಗೆ ಗೊತ್ತಿದೆ? ಸೊ ಅದೇ ಯಾವ್ದಾದ್ರು ಬರುತ್ತೆ ನೋಡ್ಕೊಂಡು ಬರ್ಕೋಬೇಕು. ಇವಿಷ್ಟು ನೀವು ಏನ್ ಮಾಡ್ಬೇಕು, ವರ್ಗೀಕರಣ ಮಾಡಿ ಬರ್ಕೊಂಡು ಬರ್ರಿ. ಗೊತ್ತಾಯ್ತಲ್ಲ ಮಕ್ಕಳೇ, ಬರ್ಕೊಂಡ್ರೆ ಇದನ್ನ ವರ್ಗೀಕರಣ ಮಾಡ್ಕೊಂಡ್ರಿ. ಸೊ ಇವತ್ತಿದ್ರಲ್ಲಿ ನಿಮಗೆ ವಾಹಕ, ದುರ್ಬಲ ವಾಹಕ ಅಂದ್ರೆ ಏನು, ಉತ್ತಮ ವಿದ್ಯುತ್ ವಾಹಕ ಅಂದ್ರೆ ಏನು, ಹಾಗೆ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂದ್ರೆ ಅಂತ ತಿಳ್ಕೊಟ್ಟಲ್ವಾ? ಓಕೆ, ಎಲ್ರಿಗೂ ಧನ್ಯವಾದಗಳು.